ಮದುವೆ ವಿಡಿಯೋ ಅಂತೂ ಎಷ್ಟು ಸಾಧ್ಯವೋ ಅಷ್ಟು ವಿಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಇಲ್ಲಿವರೆಗೂ ನೋಡಿ. ತುಂಬ ಚೆನ್ನಾಗಿರುತ್ತೆ ಮದುವೆ ಫಂಕ್ಷನ್ಸ್ ಎಲ್ಲ ನೋಡೋದಕ್ಕೆ ಅಲ್ವಾ. ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೀವೇನಾದರೂ ವಾಚ್ ಮಾಡ್ತಿದ್ರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿ. ಮದುವೆಯಲ್ಲಿ ಏನೇನು ಶಾಸ್ತ್ರಗಳೆಲ್ಲ ನಡೀತದೆ ಆದಷ್ಟು ನಿಮಗೆಲ್ಲ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾನು ಮದುವೆಗೆ ಈ ರೀತಿ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಹೀಗೆ ಒಳ್ಳೊಳ್ಳೆ ವಿಡಿಯೋಸ್ನ ನಾನು ಹಾಕೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ, ಓಕೆನಾ. ಹಾಗೆ ಚಿನ್ನು ಹೇಗೆ ರೆಡಿ ಆಗಿದ್ದಾನೆ ಅಂತ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇವಾಗ ಅವನು ವೆಯ್ಟ್ ಮಾಡ್ತಿದ್ದಾನೆ ಅಮ್ಮ ಎಲ್ಲೋದ್ಲು ಅಂತ. ನಾನು ಅಲ್ಲಿ ತುಂಬಾ ಡೋರ್ದು ಸೌಂಡ್ ಎಲ್ಲ ಬರ್ತಿತ್ತಲ್ಲ, ಅದಕ್ಕೆ ಇಲ್ಲಿ ಮೇಲೆ ಬಂದೆ ವಿಡಿಯೋ ಮಾಡೋಣ ಅಂತ. ಇವಾಗ ನಾನು ಕೆಳಗಡೆ ಹೋಗ್ತೀನಿ. ಬನ್ನಿ ಇವಾಗ ಹೊರಡೋಣ. ಮದುವೆ ಎಲ್ಲ ಹೇಗೆ ನಡೀತಿದೆ ಅನ್ನೋದನ್ನ ನಿಮಗೂ ಸಹ ತಿಳಿಸ್ಕೊಡ್ತೀನಿ. ನೋಡಿ, ಇದೇ ನಮ್ಮ ಚಿನ್ನನ ಔಟ್ಫಿಟ್. ಹೇಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಫೋಟೋ ತೆಗಿತಿದ್ದೀನಿ ಅಂದ ತಕ್ಷಣ ಅವನು ಆಗಲೇ ಓಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹಾಗೆ ಇಲ್ಲಿ ಒಡಟಿನ ಗಡಿಗೆಗೆ ಪೂಜೆ ಮಾಡ್ತಿದ್ದಾರೆ. ಒಡಟಿನ ಗಡಿಗೆ ಅಂತ ಅಂದರೆ ಒಡಟಿರೋರು ಅಂದರೆ ಹುಡುಗನ ಅಕ್ಕ ಅಥವಾ ತಂಗಿ ಆ ಗಡಿಗೆನ ಏನು ಪೂಜೆ ಮಾಡ್ತಿದ್ದಾರೆ ಅದನ್ನು ತಗೊಂಡು ಬರ್ತಾರೆ. ಅದ್ರದ್ದು ಪೂಜೆ ನಡೀತಿದೆ ಇಲ್ಲಿ. ಹಾಗೆ ಹುಡುಗಿ ಮನೆಯವರು ಅವ್ರಿಗೆ ಸಂಪ್ರದಾಯ ಇದೆಯಂತೆ ಬಸವನ್ನ ಕರೆಸೋದು ಮದುವೆಗೆ ಅಂತ. ಸೊ ಅವ್ರದ್ದು ಸಹ ಪೂಜೆ ನಡೀತಿದೆ ಇಲ್ಲಿ. ಒಡ ಹುಟ್ಟಿದ ಗಡಿಗೆ ಎಲ್ಲ ತಂದಾದ್ಮೇಲೆ ನಾವು ತಿಂಡಿಗೆ ಬಂದಿದ್ದೀವಿ. ಚಿನ್ನು ನೋಡಿ ಅಳ್ತಿದ್ದಾನೆ. ಅವ್ರ ಪಪ್ಪ ಸ್ವಲ್ಪ ರೇಗ್ ಬಿಟ್ರು ಅಂತ ಹೇಳಿ ಅಳ್ತಿದ್ದಾನೆ. ಇನ್ನು ಹುಡುಗ ಹುಡುಗಿನ ರೆಡಿ ಮಾಡ್ತಿದ್ದಾರೆ. ಹಾಗೆ ಅವ್ರಿಗೆ ಮುಂಗೈಗೆ ಕಂಕಣ ಎಲ್ಲ ಕಟ್ಟೋದಿರುತ್ತಲ್ಲ ಅದೆಲ್ಲ ನಡೀತಿತ್ತು. ಸೊ ನಾವು ಅಷ್ಟರಲ್ಲಿ ತಿಂಡಿ ತಿಂದು ಹೋಗೋಣ ಅಂತ ಹೇಳಿ ತಿಂಡಿ ತಿನ್ನೋಣ ಅಂತ ಬಂದ್ವಿ. ಇನ್ನು ಸ್ವಲ್ಪ ಟೈಮ್ ಇತ್ತು. ಸೊ ಅದಕ್ಕೆ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ನಾನು ಸ್ವಲ್ಪ ಫೋಟೋಸ್ ಎಲ್ಲ ತೆಗಿತಿದ್ದೆ. ಇನ್ನು ಆಮೇಲೆ ಹೊತ್ತು ಡ್ರೆಸ್ ಎಲ್ಲ ಫುಲ್ ಗಲೀಜು ಮಾಡ್ಕೊಬಿಡ್ತಾನೆ. ಆಮೇಲೆ ಫೋಟೋ ಏನು ತೆಗಿಯೋಕ್ಕಾಗಲ್ಲ ಅಂತ ಹೇಳಿ ಇನ್ನು ಟೈಮ್ ಇತ್ತಲ್ಲ ಹುಡುಗ ಹುಡುಗಿನೆಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಅಷ್ಟರಲ್ಲಿ ಫೋಟೋಸ್ ಎಲ್ಲ ತೆಗಿಯೋಣ ಅಂತ ಹೇಳಿ ತೆಗಿತಿದ್ದೀನಿ.
ಇವಾಗ ಹುಡುಗನ ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗ್ತಿದ್ದೀವಿ. ಕಾಶಿ ಯಾತ್ರೆ ಶಾಸ್ತ್ರ ಇರುತ್ತಲ್ಲ ಅದನ್ನು ಮಾಡಿಸೋದಕ್ಕೆ. ನಾವು ಹುಡುಗನ ಕಡೆಯವರಾಗಿರೋದ್ರಿಂದ ನಾನು ಜಾಸ್ತಿ ಹುಡುಗನ ಕಡೆ ಶಾಸ್ತ್ರದ್ದೆಲ್ಲನೂ ನಾನು ವೀಡಿಯೋ ಮಾಡ್ತಿದ್ದೀನಿ. ಹುಡುಗಿ ಕಡೆ ಮಾಡೋದನ್ನಾದರೆ ನನ್ನ ತಂಗಿ ಮದುವೆ ವೀಡಿಯೋ ಹಾಕಿದ್ದೀನಿ. ಒಂದು ಸಲ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಹುಡುಗಿ ಕಡೆಯವ್ರು ಹೇಗೆ ಮಾಡ್ತಾರೆ ಅನ್ನೋದು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಇಲ್ಲಿ ಕಾಶಿ ಯಾತ್ರೆ ಪೂಜೆ ನಡೀತಿದೆ. ಹುಡುಗಿ ತಮ್ಮ ಹುಡುಗನ ಪಾದ ತೊಳೆದು ಪಾದ ಪೂಜೆ ಮಾಡಿ ಅವ್ರು ತಂದಿರೋಂಥ ಉಡುಗೊರೆ ಎಲ್ಲನೂ ಕೊಟ್ಟು ಹುಡುಗನ ಕರ್ಕೊಂಡು ಹೋಗ್ತಾರೆ. ಕಾಶಿ ಯಾತ್ರೆ ಎಲ್ಲ ಬೇಡ, ಬನ್ನಿ ಮದುವೆ ಆಗಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅದೇ ಸಂಪ್ರದಾಯ. ಸುಮ್ಮನೆ ಇದು ಶಾಸ್ತ್ರಕ್ಕೆ ಹುಡುಗ ಮದುವೆ ಆಗಲ್ಲ, ನಾನು ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂದಾಗ ಅವನನ್ನು ಒಪ್ಪಿಸಿ ಕರ್ಕೊಂಡು ಬಂದು ಮದುವೆ ಮಾಡಿಸೋ ಶಾಸ್ತ್ರ ಇದು. ಇವ್ರು ಬಂದು ಹುಡುಗನ ಸೋದರ ಮಾವ, ಅಂದರೆ ಮದುವೆ ಹುಡುಗನ ಸೋದರ ಮಾವನಿಗೆ ಈ ರೀತಿ ಎಲ್ಲ ಅರಿಶಿನ ಕುಂಕುಮ ಹಚ್ಚಿ ಅವ್ರಿಗೇನೋ ಒಂಥರ ಪೂಜೆ ಮಾಡಿ ಅವ್ರನ್ನ ಜೋಳಿಗೆ ಹಾಕಿ ಕರ್ಕೊಂಡು ಹೋಗ್ತಾರೆ. ಇದೊಂಥರ ಸಂಪ್ರದಾಯ. ಎಲ್ಲ ಮದುವೆಲೂ ಇರಲ್ಲ, ಒಂದೊಂದು ಕಡೆ ಅವ್ರ ಮನೆತನಕ ಆದಂಗೆ ಇರುತ್ತೆ. ಸೊ ಇಲ್ಲಿ ಇವ್ರ ಮನೆತನಕ ಆದಂಗೆ ಮಾಡ್ತಿದ್ದಾರೆ ನೋಡಿ. ಈ ಥರ ಒಂದು ತೆಂಗಿನಕಾಯಿನ ಅವ್ರ ಮಾವನಿಗೆ ತಿನ್ನಿಸಿ ಅಂತ ತುಂಬ ಫನ್ನಿ ಆಗಿತ್ತು ಈ ಒಂದು ಶಾಸ್ತ್ರ ಮಾತ್ರ. ಮದುವೆ ಹುಡುಗನ ಮಂಟಪಕ್ಕೆ ಕರ್ಕೊಂಡು ಬಂದಾಯಿತು. ಇವಾಗ ಏನಿದ್ರು ಹುಡುಗಿನ ಕರ್ಕೊಂಡು ಬರಬೇಕು. ಹುಡುಗಿನ ಕರ್ಕೊಂಡು ಬರೋದಕ್ಕಿಂತ ಮುಂಚೆ ಹುಡುಗಿ ಮನೆತನದ ಶಾಸ್ತ್ರದಲ್ಲಿ ಅತ್ತೆ ಸೊಸೆ ಸಂಬಂಧ ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳಿ ಒಬ್ರಿಗೊಬ್ರು ಸಿಹಿನ ತಿನ್ನಿಸಿ ಯಾವಾಗಲೂ ಸಂಬಂಧ ಹೀಗೆ ಚೆನ್ನಾಗಿರಬೇಕು ಅಂತ ಹೇಳಿ ಇದೊಂದು ಸಂಪ್ರದಾಯ ಇದೆ. ಹಾಗೆ ಓರರ್ಗಿತ್ತಿರೋ ಏನಿರ್ತಾರೆ ಅವ್ರಿಗೂ ಸಹ ತಿನ್ನಿಸ್ಬೇಕು. ನಾನು ಅವಳಿಗೆ ತಿನ್ನಿಸ್ದೆ, ಅವಳು ನನಗೆ ತಿನ್ನಿಸಿದ್ಲು. ತುಂಬ ಚೆನ್ನಾಗಿತ್ತು. ಈ ಒಂದು ಸ್ವೀಟ್ ಮೂಮೆಂಟು ಕೂಡ ತುಂಬಾ ಚೆನ್ನಾಗಿತ್ತು.
ಮುಂದೆ ಬಂದ್ಬಿಟ್ರು. ಈ ಕಡೆ ಕ್ರಾಸ್ ಆಗ್ಬೇಕು.
ಮದುವೆ ಎಲ್ಲ ಮುಗೀತು, ಫೋಟೋ ಎಲ್ಲ ತೆಗ್ಸ್ಕೊಂಡ್ವಿ. ಇನ್ನೂ ಸ್ವಲ್ಪ ಫೋಟೋ ತೆಗ್ಸ್ಕೊಳ್ಳೋರು ತೆಗ್ಸ್ಕೊತಿದ್ರು. ನಾವು ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ಬಂದ್ವಿ. ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಊಟ ಮಾಡ್ತಿದ್ದೀವಿ. ಏನು 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 ಹೇಳು. ಆಮೇಲೆ ಡ್ರೆಸ್ ಎಲ್ಲ ಬಿಚ್ಚಾಕ್ತಿಯಲ್ಲ, ಜೀನ್ಸ್ ಬಂತೆ. ಈ ಹೇ ಬಟ್ಟೆ ನೀನು ಗಲೀಜ್ ಮಾಡ್ಕೊಂಡಿದ್ಯಾ, ಎಲ್ಲ ಕೊಳೆ ಆಗಿದೆ. ಕಾರ್ ಬಟ್ಟೆ ಹಾಕ್ತಿದ್ದೆ, ಕಾರ್ ಬಟ್ಟೆ ಅದನ್ನ ತಂದಿಲ್ಲ ನಾನು. ಯಾವುದೋ ಒಂದು ಶರ್ಟ್ ತಂದಿದ್ದೀನಿ, ಹಾಕೊಡ್ತೀನಿ ಸುಮ್ಮನೆ. ಈ ತರ ತರಬೇಡ, ಈ ತರ ಹಾಕತ್ ತರಬೇಡ, ಇಲ್ಲಿರತ್ತವ. ಯಾಕೆ? ಸರಿ ಆಯ್ತು. ಇವಾಗ ಹುಡುಗಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದೀವಿ. ಅದಕ್ಕಿಂತ ಮುಂಚೆ ಹುಡುಗಿ ಮನೆಯವರು ಮತ್ತು ಹುಡುಗನ ಮನೆಯವರು ಇಬ್ಬರು ನಮ್ಮ ಹುಡುಗಿ ಎಲ್ಲ ಇನ್ನು ಮುಂದೆ ನಿಮ್ಮ ಹುಡುಗಿ, ನಮ್ಮ ಹುಡುಗ ಅಲ್ಲ ಇನ್ನು ಮುಂದೆ ನಿಮ್ಮ ಹುಡುಗ ಅಂತ ಹೇಳಿ ಇದನ್ನು ಕೊಟ್ಟಾಡೋ ಶಾಸ್ತ್ರ ಅಂತ ಹೇಳ್ತಾರೆ. ಆ ಶಾಸ್ತ್ರ ನಡೀತಿದೆ. ಇದೆಲ್ಲ ಆದಮೇಲೆ ಇವಾಗ ಹುಡುಗಿನ ಮನೆಗೆ ಕರ್ಕೊಂಡು ಹೋಗ್ತೀವಿ. ಇವಾಗ ಹುಡುಗಿನ ಮನೆ ತುಂಬಿಸ್ಕೊಳ್ಳೋಂಥ ಶಾಸ್ತ್ರ ನಡೀತಿದೆ. ಅದಕ್ಕೂ ಮುಂಚೆ ಅವರಿಬ್ರಿಗೂ ಆರತಿ ತೆಗೆದು ಅದಾದಮೇಲೆ ಹೊಸ್ತಿಲು ಪೂಜೆ ಮಾಡಿಸ್ತಾರೆ. ಹುಡುಗಿ ಕೈಲಿ ರಂಗೋಲಿ ಹಾಕ್ಸಿ ಪೂಜೆ ಎಲ್ಲ ಮಾಡಿಸಿದ್ಮೇಲೆ ಮನೆ ತುಂಬಿಸ್ಕೊಳ್ತಾರೆ. ಸೇರಲ್ಲಿ ಅಕ್ಕಿ ಇಟ್ಟು ಅದನ್ನು ಒದಿಸಿ ಮಹಾಲಕ್ಷ್ಮಿನ ಮನೆಗೆ ಹೇಗೆ ಕರ್ಕೊಳ್ತಾರೋ ಹಾಗೆ ಮನೆ ತುಂಬಿಸ್ಕೊಳ್ಳೋಂಥ ಶಾಸ್ತ್ರ ನಡೀತದೆ. ಅದಕ್ಕೂ ಮುಂಚೆ ಕೆಲವು ಪ್ರೊಸೀಜರ್ ಇರ್ತದೆ. ಹುಡುಗನ ಅಕ್ಕ ತಂಗಿ ಎಲ್ಲ ಇರ್ತಾರಲ್ಲ, ಅವರಿಬ್ಬರು ಹುಡುಗ ಹುಡುಗಿನ ಬಾಗಿಲಲ್ಲೇ ನಿಲ್ಲಿಸಿ ಅವರಿಬ್ಬರ ಹತ್ರ ಒಬ್ರದ್ದು ಹೆಸರನ್ನೆಲ್ಲ ಕೇಳಿಸ್ತಾರೆ. ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸಂಪ್ರದಾಯ ಎಲ್ಲ. ಹುಡುಗಿ ಹತ್ರ ಹುಡುಗನ ಹೆಸರು ಹೇಳ್ಸೋದು, ಹುಡುಗನ ಹತ್ರ ಹುಡುಗಿ ಹೆಸರು ಹೇಳ್ಸೋದು. ಆಮೇಲೆ ಅಕ್ಕ ತಂಗಿರು ಇರ್ತಾರಲ್ಲ, ಅವರಿಬ್ಬರು ನಿಮ್ಗಾಗೋ ಮಗುನ ನಮ್ಮ ಮನೆಗೆ ಸೊಸೆ ಮಾಡ್ಕೊಳ್ತೀವಿ, ನಿಮಗೆ ಹೆಣ್ಮಗು ಆದರೆ ನಮ್ಮ ಮನೆಗೆ ಸೊಸೆ ಮಾಡ್ಕೊಡ್ಬೇಕು ನೀವು ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆಲ್ಲ ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಅವರಿಬ್ಬರನ್ನ ಒಳಗಡೆ ಬಿಡೋವಂಥ ಮಾತು. ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ಅಲ್ಲೇನು ನಡೀತಿದೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಅವರು ಸಹ ಅದನ್ನೇ ಕೇಳ್ತಿರೋದು. ನಿಮ್ಗೆ ಏನಾದರೂ ಹೆಣ್ಮಗು ಆದರೆ ನಮ್ಮ ಮಗನ ಕೊಟ್ಟು ಮದುವೆ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟು ಆದಮೇಲೆ ಹ್ಞೂ ಅಂತ ಹೇಳಿದ್ಮೇಲೆ ದಾರಿ ಬಿಟ್ಟರು. ಆಮೇಲೆ ಮನೆ ಸೊಸೆ ಹತ್ರ ದೀಪ ಹಚ್ಚಿಸ್ತಾರೆ. ಇದಿಷ್ಟು ಮದುವೆ ಹುಡುಗನ ಮನೆ ಕಡೆಯಿಂದ ನಡೆಯುವಂಥ ಮದುವೆ ಶಾಸ್ತ್ರಗಳಾಗಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.